ಬ್ರೇಕ್‌ಫಾಸ್ಟಿಗೆ ಒಂದು ಹೆಲ್ತಿ ಆಪ್ಷನ್ ಬೇಕು ಅಂತ ಅನ್ನೋರಿಗೆ ಖಂಡಿತ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ, ಇವತ್ತಿನ ವಿಡಿಯೋದಲ್ಲಿ ನಾನು ಓಟ್ಸ್ ಚೀಲ ಅಥವಾ ಓಟ್ಸ್ ದೋಸೆ ಅಥವಾ ಓಟ್ಸ್ ಪ್ಯಾನ್ ಕೇಕ್ ಏನಂತ ಬೇಕಾದ್ರೂ ಹೇಳ್ಬೋದು. ಆ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ತುಂಬಾ ಹೆಲ್ತಿ ಇರುವಂತಹ ಆಪ್ಷನ್ ಇದು ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ತುಂಬ ಹೊತ್ತು ಹೊಟ್ಟೆ ಕೂಡ ಫಿಲ್ಲಿಂಗ್ ಅಂತ ಅನಿಸುತ್ತೆ. ಡಯಟ್ ಮಾಡೋರಿಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ. ಬನ್ನಿ ಯಾವ ಥರ ಮಾಡೋದು ಏನು ಅಂತ ನೋಡೋಣ. ಇದು ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಬೌಲ್ನ ತೊಗೊಂಡು ಇದಕ್ಕೆ 1 ಕಪ್ಪಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ. ನಂತರ ಸೇಮ್ ಕಪ್ ಮೆಜರ್ಮೆಂಟಲ್ಲೇ ಒಂದು 3/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾನು 1 ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಹಸಿ ಶುಂಠಿನ ಹಾಕಿ ನಂತರ ಡೈಜೆಷನ್ ಚೆನ್ನಾಗಾಗಬೇಕು ಅಂತ ಹೇಳಿ ಸ್ವಲ್ಪ ಜೀರಿಗೆ ಕೂಡ ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನೀರೇನು ಹಾಕ್ತೆ ನೀವು ಇದನ್ನು ಫುಲ್ ಪೌಡರ್ ಫಾರ್ಮಲ್ಲಿ ರುಬ್ಕೊಂಬರಬೇಕಾಗುತ್ತೆ. ನಂತರ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ರುಬ್ಬಿರುವಂತಹ ಪೌಡರ್ನ ಹಾಕಿ ನಂತರ 1 ಕಪ್ಪಲ್ಲಿ ಚಿಕ್ಕ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಗಂಟಿರಬಾರ್ದು, ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪನೇ ನೀರು ಹಾಕೊಂತ ನೀವು ದೋಸೆ ಕನ್ಸಿಸ್ಟೆನ್ಸಿಗೆ ತೊಗೋಬೇಕಾಗುತ್ತೆ. ಇದನ್ನು ದಯವಿಟ್ಟು ತುಂಬ ಗಟ್ಟಿ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ನೋಡ್ತಿದ್ದೀರಲ್ವಾ, ಈ ಥರ ಇದ್ದರೆ ಸಾಕಾಗುತ್ತೆ. ಇದಕ್ಕೆ ನಿಮಗೆ ಯಾವ ತರಕಾರಿ ಆಪ್ಷನ್ಸ್ ಬೇಕೋ ಅದನ್ನ ಹಾಕೊಬೋದು. ನಾನಿಲ್ಲಿ ಕ್ಯಾರೆಟ್, ಈರುಳ್ಳಿ, ಟೊಮೆಟೊ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಅಚ್ಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಕೂಡ ಹಾಕ್ಕೊಂಡು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ದೋಸೆ ಪ್ಯಾನಲ್ಲಿ ನೀವು ಇದನ್ನು ಹಾಕ್ಕೊಂಡ್ರೆ ಆರಾಮಾಗಿ ಬರುತ್ತೆ. ಬಟ್ ಒಂದೇನೋ ಇದು ನಾರ್ಮಲ್ ದೋಸೆ ಬರುತ್ತಲ್ವ, ತುಂಬ ತೆಳುವಾಗಿ ಆ ಥರ ಬರಲ್ಲ. ಲೈಕ್ ಸೆಟ್ ದೋಸೆ ಥರ ನೀವು ಹಾಕೋಬೇಕಾಗುತ್ತೆ ಅಷ್ಟೇ. ಸೊ ನೋಡ್ತಿದ್ದೀರಲ್ವ, ಈ ಥರ ಹಾಕಿಬಿಟ್ಟು ನೀವು ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ ಬೇಕಾದರೆ, ಇಲ್ಲಾಂದರೆ ಬೇಡ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ದೋಸೆ ಅಥವಾ ಪ್ಯಾನ್ ಕೇಕ್ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಅಥವಾ ನಾವು ಇದನ್ನು ಓಟ್ಸ್ ಚೀಲ ಅಂತ ಕೂಡ ಕರಿತೀವಿ. ಖಂಡಿತ ಟೇಸ್ಟು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಬೇಗ ಕೂಡ ಆಗುತ್ತೆ. ಟ್ರೈ ಮಾಡಿ ನೀವು ಇದನ್ನ ಚಟ್ನಿ ದೋಸೆ ಅಥವಾ ಏನು ಕಾಂಬಿನೇಷನ್ ಎಲ್ಲರೂ ತಿನ್ಬೋದು. ನಾನು ಜಸ್ಟ್ ಮನೇಲಿ ಸಾಸ್ ಇತ್ತಲ್ವ, ನನಗೇನು ಕಾಂಬಿನೇಷನ್ ಓಕೆ ಅನ್ನಿಸ್ತು ಅಂತ ಟ್ರೈ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ರೆಸಿಪಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡ್ಕೊಳ್ಳಿ.